ಕುಮಾರಸ್ವಾಮಿ ರಾಮನಗರ ಕ್ಷೇತ್ರ ಬಿಡದಂತೆ ಕಾರ್ಯಕರ್ತರು ಪಟ್ಟು ಹಿಡಿದಿದ್ದಾರೆ. ಕ್ಷೇತ್ರ ಬಿಟ್ಟರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ರಾಮನಗರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಭೆಯಲ್ಲಿ ವಿಷದ ಬಾಟಲಿ ಹಿಡಿದು ಬೆದರಿಕೆ ಹಾಕಿದ್ರು. ಈ ವೇಳೆ ಕಾರ್ಯಕರ್ತರನ್ನು ಸಮಾಧಾನ ಪಡಿಸಲು ಕುಮಾರಸ್ವಾಮಿ ಹರಸಾಹಸ ಪಟ್ಟರು. ಇದೇ ವೇಳೆ ಕಾರ್ಯಕರ್ತರ ಅತಿಯಾದ ಪ್ರೀತಿಗೆ ಭಾವುಕರಾಗಿ ಕುಮಾರಸ್ವಾಮಿ ಕಣ್ಣೀರಿಟ್ರು. ಇದೇ ವೇಳೆ ನೀವೇ ನನ್ನನ್ನು ನಂಬಿಸಿ ಕತ್ತು ಕುಯ್ದಿದ್ದೀರಿ ಎಂದು ನೋವಿನಿಂದ ನುಡಿದ್ರು. ಇವತ್ತು ನೀವು ನನ್ನ ಬಗ್ಗೆ ಇವತ್ತು ಅನುಮಾನ ಪಟ್ಟೆ ಏನ್ ಮಾಡಿದ್ದಾರೆ ಕುಮಾರಸ್ವಾಮಿ ತಾಲೂಕು ಅನ್ನೋದಾದ್ರೆ ನಾನು ಬದುಕಿದ್ದು ಸತ್ತಾಗಿ ನನಗೆ ಗೊತ್ತಿತ್ತು. ಬದುಕಿದ್ದು ಸತ್ತಾಗಿ ಯಾಕೆ ನಾನು ಮಾತು ಹೇಳ್ತಾ ಇದ್ದೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ತಾಲೂಕಿನಿಂದ ಈ ಜಿಲ್ಲೆಯಿಂದ ನೀವು ಆ ಕಳಕಾಕರನ್ನ ಓಡಿಸ್ತಕ್ಕಂಥದಕ್ಕೆ ಈ ಒಂದು ರಾಮನಗರದ ನನ್ನ ತಂದೆ ತಾಯಂದರಿಗೆ ನಗರ ಪ್ರದೇಶದ ಜನತೆಗೆ ಹೇಳಿಕ್ ಬಯಸ್ತೇನೆ, ನಾನು ಏನಾದ್ರು ಸ್ವಲ್ಪ ದುಡಿಮೆ ಮಾಡಿದ್ದೇನೆ, ಈ ಜನ ಉಳಿಸಿದ್ದೇನೆ ಅಂತಕ್ಕಂಥ ನಿಮ್ಮ ಹೃದಯದಲ್ಲಿದ್ರೆ ಪ್ರಭಾಕರ್ ರೆಡ್ಡಿ ನೀವು ಇವತ್ತೇನಾದ್ರೂ ನೀವು 30-40 ಸಾವಿರ ಲೀಡ್ ಕೊಡದೇ ಇದ್ರೆ ಇವತ್ತೇನು ನನ್ನ ಮೇಲೆ ಒತ್ತಾಯ ಆಗ್ತಾ ಇದ್ದೀರಿ, ನಾನು MLA ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ, ನಾನು ರಾಜಕೀಯದಿಂದ ನಿರ್ವಹಿತು ಅಂತಕ್ಕಾಗುತ್ತೆ. ಹೇಳ್ಬಿಡ್ತೀನಿ, ನಿಮಗೆ ಪ್ರೀತಿ ಕೊಟ್ಟಿದ್ದೀರಿ, ಬೆಳೆಸಿದ್ದೀರಿ ನಾನು ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ನಾನು ಕೊನೆ ಉಸಿರೋವರೆಗೆ ಇದೇ ನನ್ನ ಕರ್ಮಭೂಮಿ ಅಂತಕ್ಕಂಥ ಹೇಳಿದ್ದಾರೆ. ನಾನು ನಾಟಕಕ್ಕೆ ಮಾತು ಹೇಳಿಲ್ಲ. ನಾನು ಅರ್ಥ ಮಾಡ್ಕೊಳ್ಳಿ. ನನಗೆ ಯಾವ ಒಬ್ಬ ಎಕ್ಕಸಿದ ಹುಡುಗ, ನಾನು ಹುಟ್ಟಿದ ಹಾಸನದಲ್ಲಿ ಬೆಳೆಸಿದ್ರೆ ಇಡೀ ದೇಶ ಇವತ್ತು ಕುಮಾರಸ್ವಾಮಿ ಇವತ್ತು ಯಾರು ಅಂತಕ್ಕಂಥ ಗುರುತಿಸ್ತಕ್ಕಂಥ ಸ್ಥಾನಮಾನ ಕೊಟ್ಟಿದ್ದೀರಿ ನೀವು. ನಿನ್ನೆ ದಿನ ನಾವು ಬರಬೇಕು ಅಂತ ಇದ್ದೆ, ನಾವು ಬರೋಣನೇ ಬೇಡ ನಾವು ಮಾತಾಡ್ತೀವಿ ಅಂತೇಳಿ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಬೀದಿಯಲ್ಲಿ ಓಡಾಡ್ತಕ್ಕಂಥ ಟೀ ಅಂಗಡಿ ಮುಂದೆ ಎಳ್ನೀರು ಮಾರ್ತಕ್ಕಂಥ ಜಾಗದಲ್ಲಿ ಯಾವ ಜನ ಏನ್ ಚರ್ಚೆ ಮಾಡ್ತಾರೆ ಅನ್ನೋದನ್ನ ವಿಷಯ ತರಿಸ್ಕೊತೀನಿ. ನಾನು ಆ ಜನಸಾಮಾನ್ಯರ ಮಾತುಗಳು ಅನ್ನೋದನ್ನ ನಾನು ಅರ್ಥ ಮಾಡ್ಕೊತೀನಿ. ಇವತ್ತು ಯಾವೊಂದು ವಿಷಾದ ಅಂತ ಹೇಳ್ತೀರಿ, ನನ್ನ ಹೆಂಡತಿ ಅವತ್ತು ಅವಮಾನ ಮಾಡುವಂಥದ್ದೇನಿದೆ, ಈ ಪಕ್ಷಕ್ಕೋಸ್ಕರ ಅವಳು ತಲೆ ಕೊಟ್ಟೆ. ನಾನು ಚಂದ್ಕೊಂಡದಲ್ಲಿ ಕರ್ಕೊಂಡು ಬೇಡ ಅಂದ್ರೆ ಅಲ್ಲಿ ಕರ್ಕೊಂಡು ಕುತ್ಕೇಳಿದ್ರು, ಚಂದ್ಕೊಂಡದಲ್ಲಿ ಕರ್ಕೊಂಡು ಬೇಡ ಅಂದ್ರೆ ಅಲ್ಲಿ ಕರ್ಕೊಂಡು ಕುತ್ಕೇಳಿದ್ರು. ಇವತ್ತು ನೀವು ನನ್ನ ಬಗ್ಗೆ ಇವತ್ತು ಅನುಮಾನ ಪಟ್ಟೆ ಏನ್ ಮಾಡಿದ್ದಾರೆ ಕುಮಾರಸ್ವಾಮಿ ತಾಲೂಕು ಅನ್ನೋದಾದ್ರೆ ನಾನು ಬದುಕಿದ್ದು ಸತ್ತಾಗಿ ನನಗೆ ಗೊತ್ತಿತ್ತು. ಬದುಕಿದ್ದು ಸತ್ತಾಗಿ ಯಾಕೆ ನಾನು ಮಾತು ಹೇಳ್ತಾ ಇದ್ದೇನೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಇವತ್ತು ಈ ತಾಲೂಕಿನಿಂದ ಈ ಜಿಲ್ಲೆಯಿಂದ ನೀವು ಆ ಕಳಕಾಕರನ್ನ ಓಡಿಸ್ತಕ್ಕಂಥದಕ್ಕೆ ಈ ಒಂದು ರಾಮನಗರದ ನನ್ನ ತಂದೆ ತಾಯಂದರಿಗೆ ನಗರ ಪ್ರದೇಶದ ಜನತೆಗೆ ಹೇಳಿಕ್ ಬಯಸ್ತೇನೆ, ನಾನು ಏನಾದ್ರು ಸ್ವಲ್ಪ ದುಡಿಮೆ ಮಾಡಿದ್ದೇನೆ, ಈ ಜನ ಉಳಿಸಿದ್ದೇನೆ ಅಂತಕ್ಕಂಥ ನಿಮ್ಮ ಹೃದಯದಲ್ಲಿದ್ರೆ ಪ್ರಭಾಕರ್ ರೆಡ್ಡಿ ನೀವು ಇವತ್ತೇನಾದ್ರೂ ನೀವು 30-40 ಸಾವಿರ ಲೀಡ್ ಕೊಡದೇ ಇದ್ರೆ ಇವತ್ತೇನು ನನ್ನ ಮೇಲೆ ಒತ್ತಾಯ ಆಗ್ತಾ ಇದ್ದೀರಿ, ನಾನು MLA ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ, ನಾನು ರಾಜಕೀಯದಿಂದ ನಿರ್ವಹಿತು ಅಂತಕ್ಕಾಗುತ್ತೆ. ಹೇಳ್ಬಿಡ್ತೀನಿ, ನಿಮಗೆ ಪ್ರೀತಿ ಕೊಟ್ಟಿದ್ದೀರಿ, ಬೆಳೆಸಿದ್ದೀರಿ ನಾನು ನಿಮ್ಮನ್ನು ಬಿಟ್ಟು ಹೋಗ್ಬೇಕು ಅಂತ ನಾನು ಆಸೆ ಪಡ್ತೀನಿ. ನಾನು ಕೊನೆ ಉಸಿರೋವರೆಗೆ ಇದೇ ನನ್ನ ಕರ್ಮಭೂಮಿ ಅಂತಕ್ಕಂಥ ಹೇಳಿದ್ದಾರೆ. ನಾನು ನಾಟಕಕ್ಕೆ ಮಾತು ಹೇಳಿಲ್ಲ. ನಾನು ಅರ್ಥ ಮಾಡ್ಕೊಳ್ಳಿ. ನನಗೆ ಯಾವ ಒಬ್ಬ ಎಕ್ಕಸಿದ ಹುಡುಗ, ನಾನು ಹುಟ್ಟಿದ ಹಾಸನದಲ್ಲಿ ಬೆಳೆಸಿದ್ರೆ ಇಡೀ ದೇಶ ಇವತ್ತು ಕುಮಾರಸ್ವಾಮಿ ಇವತ್ತು ಯಾರು ಅಂತಕ್ಕಂಥ ಗುರುತಿಸ್ತಕ್ಕಂಥ ಸ್ಥಾನಮಾನ ಕೊಟ್ಟಿದ್ದೀರಿ ನೀವು. ನಿನ್ನೆ ದಿನ ನಾವು ಬರಬೇಕು ಅಂತ ಇದ್ದೆ, ನಾವು ಬರೋಣನೇ ಬೇಡ ನಾವು ಮಾತಾಡ್ತೀವಿ ಅಂತೇಳಿ ನಾನು ಇನ್ನೂ ತೀರ್ಮಾನ ಮಾಡಿಲ್ಲ. ಬೀದಿಯಲ್ಲಿ ಓಡಾಡ್ತಕ್ಕಂಥ ಟೀ ಅಂಗಡಿ ಮುಂದೆ ಎಳ್ನೀರು ಮಾರ್ತಕ್ಕಂಥ ಜಾಗದಲ್ಲಿ
ಯಾವ ಜನ ಏನ್ ಚರ್ಚೆ ಮಾಡ್ತಾರೆ ಅನ್ನೋದನ್ನ ವಿಷಯ ತರಿಸ್ಕೊತೀನಿ ನಾನು. ಆ ಜನಸಾಮಾನ್ಯರ ಮಾತುಗಳು ಅನ್ನೋದನ್ನ ನಾನು ಅರ್ಥ ಮಾಡ್ಕೊತೀನಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಕಾಶ್, ರಾಮನಗರದಲ್ಲಿ ನಡೆದಂಥ JDS ಕಾರ್ಯಕರ್ತರ ಸಭೆಯಲ್ಲಿ ಕುಮಾರಸ್ವಾಮಿ ಅವರು ಕಣ್ಣೀರಿಟ್ಟಿದ್ದಾರೆ. ಯಾಕೆ ನಡೀತು ಈ ಒಂದು ವಿಚಾರ ಅಲ್ಲಿ? ಮಧುಸೂದನ್, ಏನಂದ್ರೆ ನಿನ್ನೆ ಕೂಡ ಈಗ ಒಂದು ಕಾರ್ಯಕರ್ತರ ಸಭೆ ನಡಿಬೇಕಾಗಿತ್ತು. ಇತ್ತೀಚೆಗಷ್ಟೇ ಏನು ಚಿಕ್ಕಬಳ್ಳಾಪುರದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋಂಥ ಮಾತುಗಳು ಕೇಳಿ ಬಂದಿದ್ವು. ಅದರ ಬೆನ್ನಲ್ಲೇ ರಾಮನಗರದಲ್ಲಿ ನಡೆದಂತ ಕಾರ್ಯಕರ್ತರ ಸಭೆಯಲ್ಲಿ ಗೊಂದಲ ಆರಂಭ ಆಗಿತ್ತು. ನಿನ್ನೆ ಕುಮಾರಸ್ವಾಮಿ ಸಭೆಗೆ ಹಾಜರಾಗಿದ್ರೆ ಇದಕ್ಕಿಂತ ದೊಡ್ಡ ಮಟ್ಟದ ದಾಂಧಲೆಯನ್ನ ನಡೆಸುವಂತ ಸಾಧ್ಯತೆಗಳಿದ್ವು. ಆದ್ರೆ ಇಂದು JDS ಕಾರ್ಯಕರ್ತರ ಸಭೆ ಏನು ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಆ ಸಭೆಗೆ ಬಂದಂತ ಕುಮಾರಸ್ವಾಮಿ ಮಾತನ್ನ ಆರಂಭಿಸಿದ್ರು. ಅದಕ್ಕೂ ಮೊದಲೇ ಮಾಗಡಿ ಕ್ಷೇತ್ರದ ಶಾಸಕರು ಬಾಲಕೃಷ್ಣ ಆರಂಭಿಸ್ತಿದ್ದಂಗೆ ಕಾರ್ಯಕರ್ತರು ಏನು ಗೊಂದಲವನ್ನ ಸೃಷ್ಟಿ ಮಾಡಿ ಗಲಾಟೆಯನ್ನ ಮಾಡಿದ್ರು. ಕುಮಾರಸ್ವಾಮಿ ಈ ಕ್ಷೇತ್ರ ಬಿಟ್ಟು ಹೋಗ್ಲಿಕ್ಕೆ ಅವಕಾಶನೇ ಇಲ್ಲ, ಅವರು ಮಾತಾಡಿದ್ರು ಕೂಡ ನಾವ್ಯಾರು ಕೇಳೋದಿಲ್ಲ ಅನ್ನುವಂಥದ್ದು. ಜೊತೆಗೆ ಒಬ್ಬ ಕಾರ್ಯಕರ್ತ ವಿಷದ ಬಾಟ್ಲನ್ನ ತೋರಿಸೋದ್ರ ಮೂಲಕ ಅವರಿಗೆ ಬೆದರಿಕೆಯನ್ನ ಕೂಡ ಹೊಡೆದ. ಈ ಕ್ಷೇತ್ರವನ್ನ ಬಿಟ್ಟು ಹೋದ್ರೆ ನಾವು ವಿಷ ಕುಡಿತೀವಿ ಅನ್ನುವಂಥದ್ದು. ಈ ಎಲ್ಲದರ ನಡುವೆ ಕುಮಾರಸ್ವಾಮಿ ಮಾತಾರಂಭಿಸಿ ನಂತರದಲ್ಲಿ ಸುದೀರ್ಘವಾಗಿ ಏನು ತಮ್ಮ ಏರಿಳಿತಗಳಿದ್ವು, ರಾಜಕೀಯ ಏರಿಳಿತಗಳು, ಇಡೀ ಕ್ಷೇತ್ರದಲ್ಲಿ ತಮ್ಮ ಅನುಭವಗಳನ್ನ ವ್ಯಕ್ತಪಡಿಸಿದಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು 700ರ DK ಶಿವಕುಮಾರ್ ವಿರುದ್ಧ ಸೋತದ್ದನ್ನ ಹಿಡಿದು ಇಂದಿನವರೆಗೂ ಕೂಡ ಅವರು ಮೆಲುಕನ್ನ ಹಾಕಿದ್ರು ಅಂತ ಹೇಳ್ಬೋದು. ಪ್ರಮುಖವಾಗಿ ಇಲ್ಲಿ ಕಾಣಿಸ್ಕೊಂಡಂತದ್ದು ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ಅನಿತಾ ಕುಮಾರಸ್ವಾಮಿ ಸೋತಂತದ್ದು. ಅದಾದ ನಂತರದಲ್ಲಿ ಲೋಕಸಭೆ ಬೈ ಎಲೆಕ್ಷನ್ ಇತ್ತು, ಅದರಲ್ಲೂ ಕೂಡ ಅನಿತಾ ಕುಮಾರಸ್ವಾಮಿ ಸೋತಂತದ್ದನ್ನ ನೆನೆಸ್ಕೊಂಡು ಕಣ್ಣೀರಿಟ್ರು. ವಿಶೇಷವಾಗಿ ರಾಮನಗರದ ಜನತೆ ಬಗ್ಗೆ ನಾನು ಅಭಿಮಾನವನ್ನು ಇಟ್ಕೊಂಡಿದ್ದೆ, ಕೇವಲ 3,000 ಮತಗಳನ್ನ ಅಷ್ಟೇ ಲೀಡ್ ಕೊಟ್ಟಿದ್ದೀರಿ ಅನ್ನುವಂತ ಒಂದು ಮಾತನ್ನ ಎಲ್ಲೋ ಒಂದು ಕಡೆ ಸೂಕ್ಷ್ಮವಾಗಿ ಮತದಾರರಿಗೆ ಮೆಸೇಜ್ ಕೊಟ್ರು ಅಂತ ಹೇಳ್ಬೋದು. ಇದಾದ ನಂತರದಲ್ಲಿ ಅವರ ಸುದೀರ್ಘ ಮಾತಿನಲ್ಲಿ ಇದ್ದಂತದ್ದೇನಂದ್ರೆ, ಈ ಕ್ಷೇತ್ರವನ್ನ ಬಿಡ್ಲಿಕ್ಕೆ ಹಲವಾರು ಕಾರಣಗಳಿದಾವೆ, ಈ ಕ್ಷೇತ್ರವನ್ನ ನಾನು ಏನೋ ಬಿಟ್ಟು ಓಡೋಗ್ತಾ ಇಲ್ಲ, ನಾನು ಈ ಕ್ಷೇತ್ರ ನನಗೆ ತಾಯಿ ಇದ್ದಂತೆ, ಇದೇ ಕ್ಷೇತ್ರದಲ್ಲಿ ಇರ್ತೀನಿ, ಆದ್ರೆ ಈ ಒಂದು ಚುನಾವಣೆಯಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ನಾನು ಚಿಕ್ಕಬಳ್ಳಾಪುರದಿಂದ ಸ್ಪರ್ಧೆ ಮಾಡ್ಬೇಕಾಗಿದೆ ಅನ್ನುವಂಥದ್ದು ಅಂತ. ಯಾಕಂದ್ರೆ ಈಗಾಗಲೇ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಅಲ್ಲಿ ಸ್ಪರ್ಧೆ ಮಾಡ್ಬೇಕು ಅಂತೇಳಿ ಕಾರ್ಯಕರ್ತರು ಒತ್ತಡ ಹಾಕ್ತಿದ್ದಾರೆ. ಜೊತೆಗೆ ಅಲ್ಲಿ 3 ಅಭ್ಯರ್ಥಿಗಳು ಪ್ರಮುಖವಾಗಿ ಪ್ರಬಲವಾಗಿ ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಿರೋದ್ರಿಂದ ಯಾರಿಗೆ ಕೊಟ್ಟರು ಕೂಡ ಏನು ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ಕುಟುಂಬದವ್ರನ್ನ ಅಲ್ಲಿ ಹಾಕ್ಬೇಕು ಅನ್ನುವಂಥದ್ದಿದೆ. ಅನಿತಾ ಕುಮಾರಸ್ವಾಮಿ ಅವರ ಅನಾರೋಗ್ಯದಿಂದಾಗಿ ನಾನು ಅಲ್ಲಿ ಸ್ಪರ್ಧೆ ಮಾಡ್ಬೇಕು ಅನ್ನುವಂಥ ಒತ್ತಡ ಬರ್ತಿದೆ ಅನ್ನೋಂಥ ಸಮಜಾಯಿಸಿಯನ್ನ ಕೊಟ್ಟರು ಕೂಡ ಕಾರ್ಯಕರ್ತರು ಉಪಸ್ಥಿತಿನಲ್ಲಿ ಇರ್ಲಿಲ್ಲ. ಅದಾದ ನಂತರದಲ್ಲಿ ತಮ್ಮ ಸುದೀರ್ಘ ಭಾಷಣದಲ್ಲಿ ಅವರು ವ್ಯಕ್ತಪಡಿಸಿದ್ದಿಷ್ಟೇ, ನನಗೆ ಪದೇ ಪದೇ ನೀವು ಅಂದ್ರೆ ನಾನು ಒಂದ್ ರೌಂಡ್ ಬಂದ್ ಪ್ರಚಾರ ಮಾಡೋದ್ರಷ್ಟಕ್ಕೂ ಕೂಡ ಗೆಲ್ಲಿಸ್ತಿದ್ದಂತ ಜನ ನನಗೆ ಏನಂದ್ರೆ ಲೀಡ್ಗಳನ್ನ ಕಡಿಮೆ ಮಾಡೋದ್ರ ಮೂಲಕ ನನಗೆ ಮಾನಸಿಕವಾಗಿ ಘಾಸಿ ಮಾಡಿದ್ದೀರಿ ಅನ್ನುವಂಥದ್ದನ್ನ ಒತ್ತಿ ವ್ಯಕ್ತಪಡಿಸಿದ್ರು ಅಂತಲೇ ಹೇಳ್ಬೋದು. ಅದಾದ ನಂತರದಲ್ಲಿ ಇಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕಾದಂತದ್ದು ಏನಂದ್ರೆ, ಈಗಾಗಲೇ 6-7 ಕ್ಷೇತ್ರಗಳಲ್ಲಿ ನಾನು ಎಲ್ಲಾ ಕಾರ್ಯಕರ್ತರನ್ನ ಮನವೊಲಿಸಿದ್ದೇನೆ, ನೀವು ಒಬ್ಬರು ನನ್ನ ಕೈ ಸಾಥ್ ಕೊಡಿ ಅನ್ನುವಂತ ಮನವಿಯನ್ನು ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಏನು 3,000 ಅಷ್ಟೇ ಕಡಿಮೆ ಅಂತರ ಕೊಟ್ಟಿದ್ರಿ ಅನ್ನೋಂತ ಮಾತನ್ನ ನೆನಪಿಸ್ಕೊಳ್ತಾ ಕಣ್ಣೀರಿಟ್ರು ಮಧುಸೂದನ್. ಓಕೆ, ಧನ್ಯವಾದ ಪ್ರಕಾಶ್ ನಿಮ್ಮ ಮಾಹಿತಿಗೆ.